ಅದಕ್ಕೆ ಒಂದು ಪರ್ಯಾಯವಾಗಿ ಚರ್ಚೆಗಳು ನಡೀತಿರೋ ಸಂದರ್ಭದಲ್ಲಿ ಇದು ಈ ಘಟನೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ತೊಂದರೆ ಆಗ್ಬೋದಾ? ಈಗಾಗಲೇ ಅವ್ರ ಮೇಲೆ ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ ಮತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಅದರಲ್ಲೂ 5,000 ಕೋಟಿ ರೂಪಾಯಿಗಳ 2 ತಿಂಗಳ ದುಡ್ಡು ಇನ್ನೂ ಹಾಕಿಲ್ಲ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇವೆಲ್ಲ ನೆಲೆಯಲ್ಲೇ ಒಂದು ಹಿಂದೊಂದು ಬರುತ್ತಿರುವಂಥ ಈ ಘಟನೆಗಳಿಂದಾಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಬದಲಾಗಿ ನಮ್ಮ ಲಕ್ನೋ ಸೌದಿಯವರಿಗೆ ಇಲ್ಲಿ ಬೆಳಗಾವಿ ಜಿಲ್ಲೆಯ ಕೋಟಾದಲ್ಲಿ ಮಂತ್ರಿಗಿರಿ ಸಿಗ್ಬೋದಾ ಅನ್ನುವಂಥ ಮಾತು. ಆದರೆ ಇದು ಎಷ್ಟು ಮಟ್ಟಿಗೆ ಆಗ್ತದೆ ಏನೂ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತೊಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವತ್ತು DKಶಿ ಅವರಿಗೆ ಇಬ್ಬರು ಬೇಕಾಗಿದೆ. ಒಂದು ಸೌದಿಯವರು, ಇನ್ನೊಂದು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಯಾಕಂದ್ರೆ ಇಲ್ಲಿ ಪ್ರಬಲವಾಗಿ ಜಾರಕಿಹೊಳಿ ಕುಟುಂಬದವರು ಬೆಳೀತಿರೋದ್ರಿಂದಾಗಿ ಅವರ ಒಂದು ಒತ್ತಡವನ್ನು ತಡೆಸುವಾಗ ಒಂದು ಸಂಘಟನೆ ಬೇಕನ್ನೋ ದೃಷ್ಟಿ ಇಟ್ಕೊಂಡು DKಶಿ ಅವರು ಈ 2 ಪೋಸ್ಟನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಬೇರೆ ವಿಷಯ. ಬಟ್ ಸಿದ್ದರಾಮಯ್ಯನವ್ರ ಮುಂದೆ 2-3 ವಿಷಯಗಳು. ಒಂದು ಹೇಳಿದಂಗೆ ಮರ ಕಳೆದಂಥ ಈ ಬಡಾಲ್ ಅಂಕಲ್ಗೆ ನಡೆದಂಥ ಘಟನೆ, ಇದು ಸಹ ಸಾಕಷ್ಟು ತೊಂದರೆ ಕೊಡುವಂಥದ್ದು. ಎರಡನೇದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ನಮ್ಮ ವಿಶೇಷವಾಗಿ 2 ತಿಂಗಳ ದುಡ್ಡಿನ ಕೊಟ್ಟಿಲ್ಲ 5,000 ಕೋಟಿ ರೂಪಾಯಿ, ಅದನ್ನು ಹಂಚುವಂಥ ಕೆಲಸ ಆಗಬೇಕಾಗಿದೆ. ಇಂಥೆಲ್ಲ ಕಾರಣ ತೊಗೊಂಡು ನಾಳೆ ಅವ್ರಿಗೆ ತೊಂದರೆ ಆಗ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅದೇನೋ ಆಗಲಿ ಹೋರಾಟ ಮಾತ್ರ ಜೋರಾಗ್ತಾ ಇದೆ ಈ ಒಂದು ಕಾಡನ್ನು ಉಳಿಸುವ ಸಲುವಾಗಿ ಅಂತೇಳಿ ಅಲ್ಲಿ ಜನ ಮಾತಾಡಿಕೊಳ್ಳೋದನ್ನು ನೋಡಿದರೆ ಮುಂಬರುವ ದಿನಗಳಲ್ಲೇ ಖಚಿತವಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈ ಸಮಸ್ಯೆಗಳನ್ನು ಹೇಗೆ ಪಾರಾಗ್ತಾರೆ ಅನ್ನುವಂಥದ್ದು. ಜೊತೆಗೆ ಅಧಿಕಾರಿಗಳಂತೆ ಬಹಳ ಬುದ್ಧಿವಂತರಿರ್ತಾರೆ, ಅದರಲ್ಲೂ ಸೀನಿಯರ್ ಅಧಿಕಾರಿಗಳಂತೆ ತಾವು ಸಿಗದಂಗೆ ತಾವು ದಾಟುವಂಥ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಏನೋ ಆಗಲಿ ಅಧಿಕಾರಿಗಳ ಕಾರಣ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಕಾರಣ ಈ ಗಣನ ಕಡಿದಕ್ಕೆ ಈ ಕಾಡು ನಾಶ ಮಾಡೋದಕ್ಕೆ ಅನ್ನೋದನ್ನು ತನಿಖೆ ಅಂತ ಗೊತ್ತಾಗುವಂಥ ವಿಷಯ. ತನಿಖೆ ನೇಮಿಸ್ಬೋದಾ ರಾಜ್ಯ ಸರ್ಕಾರ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 860 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡಿ. ವಂದನೆಗಳು.